ಇಸ್ವಿಯ ಪ್ರಾರಂಭದ ದಿವಸ ಅರ್ಥಾತ್ 1/1/2024 ಸೋಮವಾರ ಆರಂಭವಾಗ್ತಾ ಇದೆ. ನಾವು ಇಸ್ವಿ ಪೂರ್ತಿ ಶಿವನನ್ನ ಆರಾಧನೆ ಮಾಡಬೇಕು. ಯಾಕೆಂದ್ರೆ ಯಾವುದೇ ಇಸ್ವಿಯ ಮೊದಲನೇ ವಾರ ಯಾವುದು ಬರ್ತದೆಯೋ ಆ ವಾರದ ಅಧಿಪತಿಯೇ ಇಡೀ ವರ್ಷಕ್ಕೂ ಅಧಿಪತಿಯಾಗಿರ್ತಾನೆ, ಇಡೀ ಇಸ್ವಿಗೂ ಅಧಿಪತಿಯಾಗಿರ್ತಾನೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಿಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಆತ್ಮೀಯರೇ, ನಾವು ಹೊಸ ಇಸ್ವಿಗೆ ಕಾಲಿಡ್ತಾ ಇದ್ದೇವೆ. 2024ನೇ ಇಸ್ವಿ ಬಹಳ ಅದ್ಭುತವಾಗಿರ್ತಕ್ಕಂತಹ, ವಿಶೇಷವಾದಂತಹ, ಶಕ್ತಿಯುತವಾದಂತಹ ಇಸ್ವಿ ಅಂತ ಹೇಳಬಹುದು. ಯಾಕೆ? ಸೋಮವಾರ ಆರಂಭವಾಗ್ತಾ ಇದೆ. ಇಸ್ವಿಯ ಪ್ರಾರಂಭದ ದಿವಸ ಅರ್ಥಾತ್ 1/1/2024 ಸೋಮವಾರ ಆರಂಭವಾಗ್ತಾ ಇದೆ. ಸೋಮವಾರ ಅಂದ ತಕ್ಷಣದಲ್ಲಿ ಶಿವನ ದಿವಸವಾಗಿರ್ತಕ್ಕಂಥದ್ದು. ನಾವು ಇಸ್ವಿ ಪೂರ್ತಿ ಶಿವನನ್ನ ಆರಾಧನೆ ಮಾಡಬೇಕು. ಯಾಕೆಂದ್ರೆ ಯಾವುದೇ ಇಸ್ವಿಯ ಮೊದಲನೇ ವಾರ ಯಾವುದು ಬರ್ತದೆಯೋ ಆ ವಾರದ ಅಧಿಪತಿಯೇ ಇಡೀ ವರ್ಷಕ್ಕೂ ಅಧಿಪತಿಯಾಗಿರ್ತಾನೆ, ಇಡೀ ಇಸ್ವಿಗೂ ಅಧಿಪತಿಯಾಗಿರ್ತಾನೆ. ಹಾಗಂತ ನಮಗೆ ವರ್ಷ ಆರಂಭವಾಗುವುದು ಯುಗಾದಿಯಿಂದ. ಈ ಸಾರಿ ಯುಗಾದಿ ಮಂಗಳವಾರ ದಿವಸ ಬಂದಿದೆ. ಏಪ್ರಿಲ್ 9ನೇ ತಾರೀಕು ಮಂಗಳವಾರ. ಕ್ರೋಧಿ ನಾಮ ಸಂವತ್ಸರ. ಸಂವತ್ಸರವೇ ಹೇಳುವಂತೆ ಕ್ರೋಧಿ, ಕೋಪಗೊಳ್ಳೋದು ಜಾಸ್ತಿ. ಗಲಾಟೆ, ಸಿಟ್ಟು, ಕೋಪ, ಉದ್ವಿಗ್ನತೆ, ಹಠಮಾರಿತನ ಇತ್ಯಾದಿಗಳೆಲ್ಲ ಬೆಳೆಯುವ ಸಾಧ್ಯತೆ ಇರತಕ್ಕಂತಹದ್ದಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತವಾಗಿ. ಇದೆಲ್ಲವೂ ಸಹಿತವಾಗಿ ಈ ವರ್ಷದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಇದೆ. ಹೊಡೆದಾಟ, ಬಡದಾಟಗಳು, ಕಚ್ಚಾಟ, ಕಿತ್ತಾಟಗಳು, ಜೊತೆಯಲ್ಲಿ ರಾಜಕೀಯದಲ್ಲಂತೂ ಕೇಳಲೇಬೇಡಿ. ಘೋರ ಶಠಂ ಪ್ರತಿ ಶಾಟ್ಯಂ, ನಾನು ಹೆಚ್ಚೋ ನೀನು ಹೆಚ್ಚೋ, ನಾನು ಹೀಗಿದ್ದೇನೆ ನೀನು ಹೇಗಿದ್ದಿ ಇತ್ಯಾದಿ ಹಲವು ರೀತಿಯಂತಹ ಘರ್ಷಣೆಗಳು ರಾಜಕೀಯ ವಲಯದಲ್ಲಿ. ದುಡ್ಡಿನ ಮದದಿಂದ ಸಾಕಷ್ಟು ಜನ ಪೈಪೋಟಿಯನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಎಲ್ಲೆಲ್ಲಿ ನೋಡಿದ್ರು ರಾಜಕೀಯದವರ ಸುದ್ದಿ, ಎಲ್ಲೆಲ್ಲಿ ನೋಡಿದ್ರು ರಾಜಕಾರಣದ ಸುದ್ದಿ, ಎಲ್ಲೆಲ್ಲಿ ನೋಡಿದ್ರು ರಾಜಕೀಯದ ಸಂಘರ್ಷಗಳ ಸುದ್ದಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ. ಶಿವನ ದಿವಸ, ಶಿವನು ಕ್ರೋಧಮೂರ್ತಿ ಅಲ್ವೇ? ಶಿವನನ್ನೂ ಸಹಿತವಾಗಿ ನಾವು ಅಘೋರೇಶ್ವರ ಅಂತ ಕರೀತೇವೆ. ಅಘೋರ ರೂಪದಲ್ಲಿ ಕಾಣ್ತಾನೆ, ಅಘೋರ ರೂಪದಲ್ಲಿ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಹಾಗಂದ ಅಘೋರ ಶಬ್ದಕ್ಕೆ ನಘೋರ, ಘೋರತ್ವ ಇಲ್ಲದವನು, ಕಾಠಿಣ್ಯ ಇಲ್ಲದವನು, ಸುಂದರವುಳ್ಳವನು ಇತ್ಯಾದಿ ಹಲವು ರೀತಿಯಂತಹ ಅರ್ಥಗಳಿದ್ದಾವೆ. ಏನೇ ಇದ್ರೂ ಸಹಿತವಾಗಿ ಶಿವನ ದಿವಸ ಅಂದ್ರೆ ಒಂದು ಕಾಠಿಣ್ಯದ ದಿವಸವಾಗಿರ್ತಕ್ಕಂಥದ್ದು. ನಾವು ದಿನಾಧಿಪತಿಯನ್ನ ಒಲಿಸಿಕೊಳ್ಳಬೇಕು ಅಂದ್ರಷ್ಟು ಸುಲಭವಾಗಿಲ್ಲ. ದಿನಾಧಿಪತಿಯನ್ನ ಒಲಿಸಿಕೊಳ್ಳುವಾಗ ನಾವು ತುಂಬಾ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಈಗಾಗಲೇ ನಾವು 1ನೇ ತಾರೀಕಿಗೆ 31 ಹಿಂದಿಕ್ಕಿ, ಡಿಸೆಂಬರ್ ತಿಂಗಳನ್ನು ಹಿಂದಿಕ್ಕಿ ಜನವರಿ ತಿಂಗಳಿಗೆ ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನ್ಯಾ ಲಗ್ನವಾಗಿದೆ. ಕನ್ಯಾ ಲಗ್ನಕ್ಕೆ ಸಪ್ತಮದಲ್ಲಿ ರಾಹು ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ರಾಹು ಅಂದ್ರೆ ಸಾಮಾನ್ಯವ. ಜೀವನದಲ್ಲಿ ಹಲವು ರೀತಿಯಂತಹ ಏರು ತಗ್ಗುಗಳು, ಜೀವನದಲ್ಲಿ ಹಲವು ರೀತಿಯಂತಹ ಪೈಪೋಟಿಗಳು, ಜೀವನದಲ್ಲಿ ಹಲವು ರೀತಿಯಂತಹ ವಿಶೇಷತೆಗಳು, ಇವುಗಳನ್ನು ನಾವು ನೋಡಬೇಕಾದಂತಹ ಸಂದರ್ಭ ಬರ್ತದೆ ಈ ವರ್ಷದಲ್ಲಿ, ಈ ಇಸ್ವಿಯಲ್ಲಿ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕಾಗಿರತಕ್ಕಂತಹದ್ದು ಈ ವರ್ಷದ ಸಂವತ್ಸರದಲ್ಲಿ ಹಾಗೂ ಇಸ್ವಿಯಲ್ಲಿ. ಈ ಇಸ್ವಿಯೇ ಹಾಗೆ 2024 2-2-4 ಅಂದ್ರೆ ಏನು? 8 ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ 8 ಸಂಖ್ಯೆ. ಶನಿ ಅಧಿಪತಿ ಆಗ್ತಾನೆ. ಶನಿ ನಷ್ಟವನ್ನು ತೋರಿಸ್ತಾನೆ, ವ್ಯಯವನ್ನು ತೋರಿಸ್ತಾನೆ, ದುಃಖವನ್ನು ತೋರಿಸ್ತಾನೆ, ಮುಮ್ಮೂಲವಾಗಿ ಮರುಗುವಂತೆ ಮಾಡ್ತಾನೆ. ರೋಗಾದಿಗಳು ಉಲ್ಬಣ ಆಗ್ಬಹುದು, ಹಣ ವ್ಯಯ ಜಾಸ್ತಿ ಆಗಬಹುದು, ಆರ್ಥಿಕವಾದಂತಹ ಸಂಕಷ್ಟಗಳು ಬರಬಹುದು, ಜನಪದ ಕ್ಷೇತ್ರದಲ್ಲಿ ಸಾಕಷ್ಟು ತೊಂದರೆ. ಇದೆಲ್ಲವನ್ನು ನಾವು ಹಿಂದಿಕ್ಕಿ ಮುಂದೆ ನುಗ್ಗಬೇಕು ಅಂದ್ರೆ ನಾವೇನು ಮಾಡಬೇಕು? ಈ ವರ್ಷದಲ್ಲಿ ಶಿವನ ಉಪಾಸನೆಯನ್ನು ಜಾಸ್ತಿಯಾಗಿ ಮಾಡಬೇಕು. ಅದಕ್ಕೆ ಮಂತ್ರ ಯಾವುದಾಗಿದ್ರೆ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ಓಂ ನಮಃ ಶಿವಾಯ, ಓಂ ಹ್ರೀಂ ಓಂ ನಮಃ ಶಿವಾಯ, ಶಕ್ತಿ ಪಂಚಾಕ್ಷರಿ, ಓಂ ಹ್ರೀಂ ಓಂ ನಮಃ ಶಿವಾಯ. ಈ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ಳಿ ಪ್ರತಿನಿತ್ಯ. ನಿಮ್ಮ ಕಷ್ಟಗಳು ದೂರವಾಗ್ತದೆ, ಸುಖವಾಗುತ್ತೆ ಈ ವರ್ಷದಲ್ಲಿ, ಈ ಇಸ್ವಿಯಲ್ಲಿ. ಶುಭವಾಸ್ತು.